ಶ್ರೀಕೃಷ್ಣನ ಸಂಪೂರ್ಣ ಜೀವನ ಕಥೆ. ಲಾರ್ಡ್ ಕೃಷ್ಣ ಅವರ ಜೀವನವು ಧರ್ಮ, ಪ್ರೀತಿ, ಜ್ಞಾನ ಮತ್ತು ಕರ್ತವ್ಯದ ಅತ್ಯಂತ ಮಹತ್ವದ ಉದಾಹರಣೆ. ಅವರ ಕಥೆ ಕೇವಲ ಪೌರಾಣಿಕ ಕಥೆಯಲ್ಲ, ಅದು ಜೀವನದ ಮಾರ್ಗದರ್ಶನ. ಬಾಲ್ಯದಿಂದ ಅಂತ್ಯವರೆಗೂ ಅವರ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ನಮಗೊಂದು ಪಾಠವನ್ನು ನೀಡುತ್ತದೆ. ಕೃಷ್ಣನ ಅವತಾರ, ಜನನದ ಮಹತ್ವ. ಕೃಷ್ಣನು ಮಥುರೆಯಲ್ಲಿ ಜನಿಸಿದನು. ಅವನ ತಂದೆ ವಸುದೇವ ಮತ್ತು ತಾಯಿ ದೇವಕಿ. ದೇವಕಿಯ ಸಹೋದರ ಕಂಸ ಒಬ್ಬ ಕ್ರೂರ ರಾಜನು. ಒಂದು ದಿನ ಕಂಸನಿಗೆ ದಿವ್ಯವಾಣಿ ಕೇಳಿಸಿತು. ದೇವಕಿಯ 8ನೇ ಮಗನೇ ನಿನ್ನನ್ನು ಸಂಹರಿಸುವನು. ಈ ಮಾತು ಕೇಳಿ ಕಂಸನು ಭಯದಿಂದ ನಡುಗಿದನು. ತಕ್ಷಣವೇ ದೇವಕಿ ಮತ್ತು ವಸುದೇವರನ್ನು ಕಾರಾಗೃಹಕ್ಕೆ ಹಾಕಿದನು. ಅವನು ದೇವಕಿಯ ಮೊದಲ 7 ಮಕ್ಕಳನ್ನು ಕ್ರೂರವಾಗಿ ಕೊಂದನು. ಆದರೆ 8ನೇ ಮಗನಾದ ಕೃಷ್ಣನು ಜನಿಸಿದ ರಾತ್ರಿ ಅಸಾಮಾನ್ಯ ಘಟನೆಗಳು ನಡೆದವು. ಕಾರಾಗೃಹದ ಬಾಗಿಲುಗಳು ಸ್ವತಃ ತೆರೆಯುವವು. ಕಾವಲುಗಾರರು ನಿದ್ರೆಗೆ ಜಾರಿದರು. ಯಮುನಾ ನದಿ ದಾರಿಕೊಟ್ಟಿತು. ವಸುದೇವನು ಕೃಷ್ಣನನ್ನು ಗೋಕುಲಕ್ಕೆ ಕರೆದೊಯ್ದು ಯಶೋದಾ ಮತ್ತು ನಂದ ಅವರ ಮನೆಯಲ್ಲಿಟ್ಟು ಬಂದನು. ಬಾಲ್ಯಜೀವನ, ಗೋಕುಲದ ಲೀಲೆಗಳು. ಗೋಕುಲದಲ್ಲಿ ಕೃಷ್ಣನು ಅತ್ಯಂತ ಚಂಚಲ ಮತ್ತು ಪ್ರೀತಿಯ ಮಗನಾಗಿದ್ದನು. ಅವನು ಬೆಣ್ಣೆ ಕದ್ದು ತಿನ್ನುತ್ತಿದ್ದನು. ಇದರಿಂದ ಅವನಿಗೆ ನವನೇತ ಚೋರ ಎಂಬ ಹೆಸರು ಬಂದಿತು. ಅವನ ಬಾಲ್ಯದ ಪ್ರಮುಖ ಲೀಲೆಗಳು: ಪೂತನಾ ವಧೆ, ವಿಷ ನೀಡಲು ಬಂದ ದೈತ್ಯೆಯನ್ನು ಸಂಹರಿಸಿದನು. ಶಕಟಾಸುರ ವಧೆ, ಗಾಡಿಯ ರೂಪದಲ್ಲಿ ಬಂದ ದೈತ್ಯನನ್ನು ಕೊಂದನು. ತೃಣಾವರ್ಪ ವಧೆ, ಗಾಳಿಯಾಗಿ ಬಂದ ಅಸುರನನ್ನು ಸೋಲಿಸಿದನು. ಈ ಘಟನೆಗಳು ಕೃಷ್ಣನು ಸಾಮಾನ್ಯ ಮಗನಲ್ಲ, ದೈವಿಕ ಶಕ್ತಿಯುಳ್ಳವನು ಎಂದು ತೋರಿಸುತ್ತವೆ. ರಾಧೆ ಮತ್ತು ಕೃಷ್ಣ, ದಿವ್ಯ ಪ್ರೀತಿ. ಕೃಷ್ಣನ ಜೀವನದಲ್ಲಿ ರಾಧೆ ಅವರ ಪಾತ್ರ ಅತ್ಯಂತ ವಿಶೇಷವಾಗಿದೆ. ರಾಧೆ ಮತ್ತು ಕೃಷ್ಣನ ಪ್ರೀತಿ ಶುದ್ಧ ಮತ್ತು ನಿಷ್ಕಾಮ, ಭಕ್ತಿಯ ಸಂಕೇತ, ಆತ್ಮ ಮತ್ತು ಪರಮಾತ್ಮದ ಸಂಬಂಧ. ಗೋಪಿಗಳೊಂದಿಗೆ ಕೃಷ್ಣನು ರಾಸಲೀಲೆ ಆಡುತ್ತಿದ್ದನು. ಇದು ಭಕ್ತರು ದೇವರೊಂದಿಗೆ ಒಂದಾಗುವಿಕೆಯ ಪ್ರತೀಕವಾಗಿದೆ. ಗೋವರ್ಧನ ಪರ್ವತ, ಅಹಂಕಾರದ ನಾಶ. ಒಂದು ದಿನ ಗೋಕುಲದ ಜನರು ಇಂದ್ರದೇವರನ್ನು ಪೂಜಿಸುತ್ತಿದ್ದರು. ಕೃಷ್ಣನು ಅವರಿಗೆ ಗೋವರ್ಧನ ಪರ್ವತವನ್ನು ಪೂಜಿಸಲು ಹೇಳಿದನು. ಇದರಿಂದ ಕೋಪಗೊಂಡ ಇಂದ್ರನು ಭಾರೀ ಮಳೆಯನ್ನೂ ಮಿಂಚನ್ನು ಕಳುಹಿಸಿದನು. ಆಗ ಕೃಷ್ಣನು ತನ್ನ ಚಿಕ್ಕ ಬೆರಳಿನಿಂದ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲಾ ಜನರನ್ನು ರಕ್ಷಿಸಿದನು. ಈ ಘಟನೆ ನಮಗೆ ಹೇಳುತ್ತದೆ, ಅಹಂಕಾರವನ್ನು ತ್ಯಜಿಸಬೇಕು, ದೇವರಲ್ಲಿ ಭಕ್ತಿಯಿರಬೇಕು. ಕಂಸನ ಸಂಹಾರ. ಕೃಷ್ಣನು ಯುವನಾದಾಗ ಮಥುರೆಗೆ ಹಿಂತಿರುಗಿದನು. ಅಲ್ಲಿ ಕಂಸನು ಅವನನ್ನು ಕೊಲ್ಲಲು ಹಲವಾರು ಯತ್ನಗಳನ್ನು ಮಾಡಿದನು. ಆದರೆ ಕೊನೆಯಲ್ಲಿ ಕೃಷ್ಣನು ಕುಸ್ತಿ ಪಂದ್ಯದಲ್ಲಿ ಕಂಸನನ್ನು ಸೋಲಿಸಿದನು, ಅವನನ್ನು ಸಂಹರಿಸಿದನು, ತನ್ನ ತಂದೆ ತಾಯಿಯನ್ನು ಬಿಡುಗಡೆ ಮಾಡಿದನು. ಇದು ಧರ್ಮದ ಜಯವನ್ನು ತೋರಿಸುತ್ತದೆ. ದ್ವಾರಕಾ ರಾಜ್ಯ. ಕೃಷ್ಣನು ನಂತರ ದ್ವಾರಕೆಯನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡನು. ಅವನು ಉತ್ತಮ ರಾಜನಾಗಿದ್ದನು. ಅವನ ಜೀವನದ ಕೆಲವು ಪ್ರಮುಖ ಘಟನೆಗಳು: ರುಕ್ಮಿಣಿಯನ್ನು ವಿವಾಹ ಮಾಡಿದನು, ಅನೇಕ ರಾಣಿಯರನ್ನು ಹೊಂದಿದ್ದನು, ಜನರಿಗಾಗಿ ನ್ಯಾಯ ಮತ್ತು ಶಾಂತಿ ಕಾಪಾಡಿದನು. ಮಹಾಭಾರತ ಮತ್ತು ಗೀತೆಯ ಉಪದೇಶ. ಕೃಷ್ಣನ ಜೀವನದ ಅತ್ಯಂತ ಮಹತ್ವದ ಭಾಗವೆಂದರೆ ಭಗವದ್ಗೀತಾ. ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನ ಯುದ್ಧ ಮಾಡಲು ಹೆದರುತ್ತಿದ್ದನು. ಆಗ ಕೃಷ್ಣನು ಅವನಿಗೆ ಗೀತೆಯ ಉಪದೇಶಗಳನ್ನು ನೀಡಿದನು. ಪ್ರಮುಖ ಉಪದೇಶಗಳು: ಕರ್ಮಯೋಗ, ಫಲದ ಬಗ್ಗೆ ಚಿಂತೆ ಮಾಡದೆ ಕೆಲಸ ಮಾಡು. ಭಕ್ತಿಯೋಗ, ದೇವರ ಮೇಲೆ ನಂಬಿಕೆಯಿಡು. ಜ್ಞಾನಯೋಗ, ಸತ್ಯವನ್ನು ಅರಿತುಕೊಳ್ಳು. ನಿನ್ನ ಕರ್ತವ್ಯ ಮಾಡು, ಫಲದ ಬಗ್ಗೆ ದೇವರಿಗ ಬಿಡು ಎಂಬುದು ಗೀತೆಯ ಸಾರ. ಮಹಾಭಾರತ ಯುದ್ಧದಲ್ಲಿ ಕೃಷ್ಣನ ಪಾತ್ರ. ಕೃಷ್ಣನು ಯುದ್ಧದಲ್ಲಿ ಶಸ್ತ್ರ ಹಿಡಿಯಲಿಲ್ಲ, ಆದರೆ ಅವನು ಅರ್ಜುನನ ಸಾರಥಿಯಾಗಿ ಇದ್ದನು. ಅವನ ತಂತ್ರಗಳು: ಧರ್ಮದ ಪರವಾಗಿ ನಿಂತನು, ಪಾಂಡವರಿಗೆ ಮಾರ್ಗದರ್ಶನ ನೀಡಿದನು, ಕೌರವರ ಅಧರ್ಮವನ್ನು ಸೋಲಿಸಿದನು. ಕೃಷ್ಣನ ಅಂತ್ಯ. ಕೃಷ್ಣನ ಜೀವನದ ಕೊನೆ ದಿನಗಳು ಶಾಂತಿಪೂರ್ಣವಾಗಿದ್ದವು. ಒಂದು ದಿನ ಅವನು ಕಾಡಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದನು. ಒಬ್ಬ ಬೇಟೆಗಾರನು ಅವನನ್ನು ಜಿಂಕೆ ಎಂದು ಭಾವಿಸಿ ಬಾಣ ಹಾರಿಸಿದನು. ಇದರಿಂದ ಕೃಷ್ಣನು ತನ್ನ ದೇಹವನ್ನು ತ್ಯಜಿಸಿದನು. ಕೃಷ್ಣನ ಜೀವನದ ಪಾಠಗಳು. ಕೃಷ್ಣನ ಜೀವನವು ನಮಗೆ ಹಲವಾರು ಪಾಠಗಳನ್ನು ಕಲಿಸುತ್ತದೆ. ಜ್ಞಾನ. ಸತ್ಯವನ್ನು ಅರಿತುಕೊಳ್ಳು. ಮನಸ್ಸನ್ನು ನಿಯಂತ್ರಿಸು. ಧೈರ್ಯ. ಕಷ್ಟದಲ್ಲಿ ಧೈರ್ಯ ಕಳೆದುಕೊಳ್ಳಬೇಡ. ಪ್ರೀತಿ. ನಿಷ್ಕಾಮ ಪ್ರೀತಿ ಇಟ್ಟುಕೊಳ್ಳು. ಧರ್ಮ. ಯಾವಾಗಲೂ ಧರ್ಮದ ಮಾರ್ಗದಲ್ಲಿ ನಡೆ. ಕೃಷ್ಣನ ಮಹತ್ವ. ಲಾರ್ಡ್ ಕೃಷ್ಣ ಕೇವಲ ದೇವರಲ್ಲ,
ಒಬ್ಬ ಗುರು, ಒಬ್ಬ ಸ್ನೇಹಿತ, ಒಬ್ಬ ಮಾರ್ಗದರ್ಶಕ. ಅವನ ಜೀವನವು ನಮಗೆ ಜೀವನದ ಅರ್ಥವನ್ನು ತಿಳಿಸುತ್ತದೆ. ಕೃಷ್ಣನ ಜೀವನವು ಒಂದು ಮಹಾಪಾಠಶಾಲೆ. ಅವನು ನಮಗೆ ಕಲಿಸಿದುದು, ಜೀವನದಲ್ಲಿ ಏನೇ ಆಗಲಿ ಧರ್ಮವನ್ನು ಬಿಡಬೇಡ. ನಿನ್ನ ಕರ್ತವ್ಯ ಮಾಡು, ಫಲದ ಬಗ್ಗೆ ಚಿಂತೆ ಮಾಡಬೇಡ. ಪ್ರೀತಿ ಮತ್ತು ಭಕ್ತಿ ಜೀವನದ ಶಕ್ತಿ.